ಬಿಜೆಪಿ ಜೊತೆಗೆ ಜಾತ್ಯತೀತ ಜನತಾದಳ ಏನು ಮೈತ್ರಿ ಮಾಡಿಕೊಂಡಿದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಹೊಟ್ಟೆಪಾಡಿಗಾಗಿ ಬಿಜೆಪಿಗೆ ಹೋಗಿದ್ದಾರೆ. ಹೊಟ್ಟೆಪಾಡಿಗಾಗಿ ಪಕ್ಷದ ಅಸ್ತಿತ್ವಕ್ಕಾಗಿ ಅವರು ಬಿಜೆಪಿಗೆ ಹೋಗಿರೋದು ಅಂತ ಕುಮಾರಸ್ವಾಮಿ ಅವರ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಬಿಜೆಪಿ, ಆರ್ಎಸ್ಎಸ್, ಬಜರಂಗ ದಳ ಇದನ್ನ ಹೀಯಾಳಿಸ್ತಾ ಇದ್ರು. ಈಗ ಪಕ್ಷದ ಅಸ್ತಿತ್ವಕ್ಕೋಸ್ಕರ ಬಿಜೆಪಿ ಜೊತೆಗೆ ಹೋಗವ್ರೆ ಅಂತ ಚಲುವರಾಯಸ್ವಾಮಿ ಟೀಕಿಸಿದ್ದಾರೆ. ಜನತಾದಳ ಇಲ್ಲಿವರೆಗೆ ದೇವೇಗೌಡರು ಹೇಳ್ತಿದ್ರು ನಾನು ಸಕ್ಕಿಲರು, ನಾನು ಜಾತ್ಯತೀತ ಅಂತಿದ್ರು. ಏನಾಯ್ತು ಇವತ್ತು ತೀರ್ಮಾನ? ಮೋದಿ ಪ್ರಧಾನಿ ಆದ್ರೆ ದೇಶ ಬಿಟ್ಟೋಯ್ತೀನಿ ಅಂದ್ರು. ನಾನು ಇನ್ನೊಂದ್ಸಲ ಮುಸ್ಲಿಮ್ಸ್ ಆಗ್ಬಿಡ್ಬೇಕು ಅಂದ್ರು. ಏನಾಯ್ತು ಅವೆಲ್ಲ? ಈ ಚುನಾವಣೆ ಹಿಂದೆ ಕುಮಾರಸ್ವಾಮಿ RSS ಅನ್ನ, ಬಿಜೆಪಿನ, ಮೋದಿನ, ಬಜರಂಗ ದಳನ ಯಾವ ಮಟ್ಟಕ್ಕೆ ಹೀಯಾಳಿಸಿದಾರೆ ಎಲ್ಲ ವಾಟ್ಸಪ್ ಅಲ್ಲಿ ನೋಡ್ತೀರಾ. ಅವರು ಹೊಟ್ಟೆಪಾಡಿಗೋಸ್ಕರ, ಅವ್ರ ಪಕ್ಷದ ಅಸ್ತಿತ್ವಕ್ಕೋಸ್ಕರ ಅವ್ರು ಹೋಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.